ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಎದ್ದಿದ್ದೇ ಲೇಟ್ ಆಯಿತು. ಸ್ಕೂಲಿಗೆ ರೆಡಿ ಆಗಿದ್ದಾಳೆ. ದಿಢೀರೇನ ಪಲಾವ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ, ಬನ್ನಿ ನೋಡೋಣ. ಅತಿ ಸಿಂಪಲ್, ಮನೇಲಿರೋ ಐಟಮ್ಸ್ ಯೂಸ್ ಮಾಡ್ಕೊಂಡು ಪಲಾವ್ ಮಾಡೋದು. ಯಾಕಂದ್ರೆ ಮಗಳಿಗೆ ಡಬ್ಬಿ ಕಟ್ಟಬೇಕಲ್ಲ. ನೋಡಿಲ್ಲಿ 2 ಗ್ಲಾಸ್ ಅಕ್ಕಿ ನೆನೆ ಇಟ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ರಾಗ ಅಕ್ಕಿ ನೆನೆಯುತ್ತೆ. ನಾನಿಲ್ಲಿ ಮನೆಯಲ್ಲಿರೋ ತರಕಾರಿನೇ ತೊಗೊಂಡಿದ್ದೀನಿ. ಕ್ಯಾರೆಟು, ಬಟಾಟಿ, ಬೀನ್ಸು. ಆ್ಯಕ್ಚುಲಿ ಇದು ನೆನೆ ಹಾಕಬೇಕಿತ್ತು ಕಾಳುಗಳನ್ನು, ಬಟಾಣಿ ಕಾಳುಗಳನ್ನ. ಟೈಮ್ ಇರಲಿಲ್ಲಲ್ಲ, ಸೊ ಹಂಗಾಗಿ ಹಾಕಿಲ್ಲ. ಇಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಜೀರಿಗೆ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ 2. ಒಂದು ಆನಿಯನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 2 ಟೊಮಾಟೊ ಕಟ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. 2 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣವು. ಈಗ ನೋಡೋಣ ಬನ್ನಿ. ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅವು ಸ್ಪೈಸಸ್ ಏನೇನಿದ್ವಲ್ಲ ಅವನ್ನೆಲ್ಲ ಒಟ್ಟಿಗೆ ಹಾಕ್ತೀನಿ. ಒಂದೊಂದೇ ಹಾಕೋದಿಲ್ಲ ನಾನು, ಒಟ್ಟಿಗೆ ಹಾಕಿ ಸ್ವಲ್ಪ ಹುರಿದ ತಕ್ಷಣ ಸಾಕಿಷ್ಟ ಆದ್ರೆ ಅದಕ್ಕೆ ಮೆಣಸಿನ್ಕಾಯಿ. ಇದಕ್ಕೆ ಬೇಕಾದ್ರೆ ನೀವು ಖಾರನ ಆ್ಯಡ್ ಮಾಡ್ಕೋಬೋದು. ನಾನು ಲಾಸ್ಟಿಗೆ ಆ್ಯಡ್ ಮಾಡ್ಕೊತೀನಿ ಖಾರ ಪುಡಿನ. ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಬೇಯ್ತಿರ್ಬೇಕಾದ್ರೆ ನಾನು ಉಪ್ಪು ಹಾಕ್ಕೊತೀನಿ. ಅಂದ್ರೆ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ. ನಾನು ಯಾವಾಗಲೂ ಅಷ್ಟೇ, ಈರುಳ್ಳಿ ಬೇಯ್ತಿರ್ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳೋದು. ಈರುಳ್ಳಿ ಕಂದು ಬಣ್ಣಕ್ಕೆ ಬಂದ ತಕ್ಷಣ ಅದಕ್ಕೆ ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಟೊಮೊಟೊ, ಆಮೇಲೆ ಅದು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಮತ್ತು ಹೆಚ್ಚಿಟ್ಕೊಂಡಿರೋ ತರಕಾರಿ ಇದೆಲ್ಲ ಬೆಂದಿದ ಮೇಲೆ ಅಕ್ಕಿ ಹಾಕಬೇಕು. ನೆನೆಸಿಟ್ಟಿದ್ನಲ್ಲ ಅಕ್ಕಿ ನೆನೆಸಿಟ್ರೆ ಸ್ಮೂತಾಗಿ ಆಗುತ್ತೆ. ಅಕ್ಕಿ ಚೆನ್ನಾಗಿ ನೆಂದಿರುತ್ತಲ್ಲ, ಇಲ್ಲಿ ಬೇಗ ಬೆಂದು ಸ್ಮೂತಾಗುತ್ತೆ ಅಂತ ನೆನೆಸಿಡೋದು ಅದನ್ನು. ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ತಿದ್ದೀನಿ. ಇಲ್ಲೇ ಇವಾಗ ಹಾಕ್ತಿದ್ದೀನಿ ನೋಡಿ ಖಾರ ಪುಡಿನ. ಸ್ವಲ್ಪ ಕೊತ್ತಂಬರಿ. 2 ವಿಷಿಲ್ ಆಗಿದ ಮೇಲೆ ಘಮ ಪಲಾವ್ ರೆಡಿ. 10 ನಿಮಿಷದಲ್ಲಿ ಪಲಾವ್ ರೆಡಿ ನೋಡಿ. ಟಿಫಿನ್ ಬಾಕ್ಸಿಗೆ ಆಯಿತು ಪಲಾವ್ ರೆಡಿ. ಈಸಿ ಇದೆ ತುಂಬ, ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಇವಾಗ ನಾವು ಮಗಳಿಗೆ ಟಿಫಿನ್ ಕಟ್ಟೋಣ. ಬೆಳಗ್ಗೆ ಎದ್ದು ಮಕ್ಕಳಿಗೆ ಟಿಫಿನ್ ಕಟ್ಟೋದೇ ಒಂದು ದೊಡ್ಡ ಟಾಸ್ಕ್ ಎಲ್ಲ ಅಮ್ಮಂದಿರಿಗೂ. ನೋಡಿ ಸಖತ್ತಾಗಿದೆ ಪಲಾವು. ಒಂದು ಸಲ ಟ್ರೈ ಮಾಡಿ. ಅದು ಇಲ್ಲ ಇದು ಇಲ್ಲ ಅನ್ನೋದಕ್ಕಿಂತ ಇದ್ದಿದ್ರಲ್ಲೇ ಅಚ್ಚುಕಟ್ಟಾಗಿ ಮಾಡಿಕೊಂಡು ತಿನ್ನೋದು. ಮಕ್ಕಳು ಸ್ಕೂಲ್ಗೆ ಹೋದರು, ಟೀ ಕುಡಿತಾ ಇದ್ದೀನಿ. ಬೇರೆಯವ್ರು ಸರಿ ಇಲ್ಲ ಅಂತ ಸುಲಭವಾಗಿ ಅವ್ರಿಗೆ ಬೆರಳು ಮಾಡಿ ತೋರಿಸ್ಬೋದು. ಆದರೆ ಆ ಬೆರಳಲ್ಲಿ 3 ಬೆರಳು ನಮ್ಮ ಕಡೆ ತೋರಿಸ್ತಾ ಇದೆ ಅನ್ನೋದು ಯಾವಾಗಲೂ ನೆನಪಿರಲಿ.